ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನನ್ಕೇಶ್ವರ ಗ್ರಾಮದಲ್ಲಿ ವೀರ ಯೋಧನ ಅಂತ್ಯಕ್ರಿಯೆ ನೆರವೇರಿತು. ನನ್ಕೇಶ್ವರ ಗ್ರಾಮದಲ್ಲಿ ಯೋಧನ ನಿಧನ ಪ್ರಯುಕ್ತ ನೀರವ ಮೌನ ಇಂದು ತಾಂಡವಾಡಿತು. ವೀರ ಯೋಧ ಮಾಗುಂಡಯ್ಯ ರೇಷ್ಮಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು. ಕಳೆದ ಸೋಮವಾರ ರಾಜಸ್ಥಾನದಲ್ಲಿ ಕರ್ತವ್ಯದಲ್ಲಿದ್ದಾಗ ಹೃದಯಾಘಾತದಿಂದ ಮರಣ ಹೊಂದಿದ ವೀರ ಯೋಧನ ಯುವಕ ಮಾಗುಂಡಯ್ಯ ಚೆನ್ನಯ್ಯ ರೇಷ್ಮಿ 37 ವರ್ಷ ಇವರ ಅಂತ್ಯಕ್ರಿಯೆ ಗುರುವಾರ ನನ್ಕೇಶ್ವರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ RMSದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ವೀರ ಯೋಧ ಮಾಗುಂಡಯ್ಯ ರೇಷ್ಮಿ ಕಳೆದ 14 ವರ್ಷದಿಂದ ಬೆಳಗಾವಿ ಮರಾಠ ಇನ್ಫೆಂಟ್ರಿ ಯೂನಿಟ್ 19 ಮೆಕ್ಯಾನಿಕಲ್ 56 APO ಬಿಕಾನರ್ ಕೌಂಟ್ ರಾಜಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ರಾಜಸ್ಥಾನದಲ್ಲಿ ಹೃದಯಾಘಾತದಿಂದ ಮೃತನಾಗಿದ್ದರು. ಮೃತರ ಪಾರ್ಥಿವ ಶರೀರ ಗುರುವಾರ ಬೆಳಗ್ಗೆ 11 ಗಂಟೆಗೆ ಸೋಲಾಪುರದಿಂದ ವಿಜಯಪುರ ಕೆರೂರು ಮೂಲಕ ಸ್ವಗ್ರಾಮ ನಂದಕೇಶ್ವರಕ್ಕೆ ಆಗಮಿಸಿತು. ಸ್ವಗ್ರಾಮ ನಂದಕೇಶ್ವರ ಗ್ರಾಮದಲ್ಲಿ ಹೊಸ ಪ್ಲಾಟಿನ ಮನೆಗೆ ತೆರಳಿ ಹಳೆಯ ನಂದಕೇಶ್ವರಕ್ಕೆ ಪಾರ್ಥಿವ ಶರೀರ ಆಗಮಿಸಿತು. ಗ್ರಾಮದ ರಂಗಮಂದಿರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಯಿತು. ರಂಗಮಂದಿರದಲ್ಲಿ ಗ್ರಾಮದ RMS ಶಾಲೆಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಇದಕ್ಕೂ ಮುನ್ನ ಪ್ರಮುಖ ಬೀದಿಗಳಲ್ಲಿ ಯೋಧನ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ಶಾಲಾ ಮಕ್ಕಳು, ಊರಿನ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು, ಸಾರ್ವಜನಿಕರು ಭಾಗವಹಿಸಿ ಯೋಧನ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಂದೆ ಚೆನ್ನಯ್ಯ ಹಾಗೂ ಪುತ್ರಿ ಹೆಂಡತಿ ಅಕ್ಷತಾ, ಪುತ್ರಿಯರಾದ ವೈಷ್ಣವಿ, ಶಿವಾನಿ ಮತ್ತು ಶಿವೋಗ ಮಂದಿರದ ಉಪಾಧ್ಯಕ್ಷ ಡಾಕ್ಟರ್ ಸದಾಶಿವ ಸ್ವಾಮೀಜಿ, ಗುಳೇದಗುಡ್ಡದ ಅಭಿನವ ಕಾಡದೇಶ್ವರ ಸ್ವಾಮೀಜಿ, ಸಂಸದರಾದಂಥ PC ಗದ್ದಿಗೌಡರು, ಮಾಜಿ ಶಾಸಕ MK ಪಟ್ಟಣಶೆಟ್ಟಿ, ಜಿಲ್ಲಾ BJP ಅಧ್ಯಕ್ಷ ಶಾಂತಗೌಡ ಪಾಟೀಲ್, ಮಾಜಿ DCC ಬ್ಯಾಂಕ್ ಉಪಾಧ್ಯಕ್ಷ ಸಿದ್ದನಗೌಡ ಪಾಟೀಲ್, ಜಿಲ್ಲಾ JDS ಅಧ್ಯಕ್ಷ ಹನುಮಂತ ಮಾವಿನಮರದ, ಯುವ ಮುಖಂಡ ಮಹೇಶ್ ಹೊಸಗೌಡರು, ನಾಗರಾಜ್ ಕಾಚಟ್ಟಿ, MB ಹಂಗರ್ಗಿ, ಬಸವರಾಜ್ ತಳವಾರ್, ಮಲ್ಲಯ್ಯ ಮುಪ್ಪಿನವರು ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು, ಮುಖಂಡರು, ಕುಟುಂಬದವರು, ಅಧಿಕಾರಿಗಳು, ಮಾಜಿ ಸೈನಿಕರು, ಗ್ರಾಮಸ್ಥರು ಉಪಸ್ಥಿತರು ಯೋಧನ ಪಾರ್ಥಿವ ಶರೀರವನ್ನು ಮಾಜಿ ಸೈನಿಕರು ಹೊತ್ತು ಶಾಲೆಯ ಆವರಣದಲ್ಲಿ ಸುತ್ತುವರಿಯುವ ಸಮಯದಲ್ಲಿ ಮಕ್ಕಳು ಸಹಿತ ಕಣ್ಣೀರು ತಂದು ಮಾಗುಂಡಯ್ಯನಿಗೆ ಅಂತಿಮ ನಮನ ಸಲ್ಲಿಸಿದರು. ತಾಲೂಕಾಡಳಿತದ ಪರವಾಗಿ ತಹಶೀಲ್ದಾರ್ ಮಧುರಾಜ್, PSI ವಿಠಲ್ ನಾಯಕ್ ಸರ್ಕಾರಿ ಗೌರವ ಒಂದೇ ಅಂತಿಮ ನಮನ ಸಲ್ಲಿಸಿದರು. ದೇಶಕ್ಕಾಗಿ ಪ್ರಾಣ ಕೊಡುವಂಥ ವೀರ ಯೋಧರನ್ನು ನಾವು ನೋಡಿದ್ರೆ ಬಹಳ ದುಃಖ ಅನಿಸುತ್ತೆ. ತಮ್ಮ ಎಲ್ಲ ಜೀವನದ ತ್ಯಾಗ, ಬಲಿದಾನವನ್ನು ಎಲ್ಲವನ್ನೂ ಈ ದೇಶದ ನಾಡಿಗಾಗಿ, ಈ ದೇಶದ ಜನತೆಗಾಗಿ ತಮ್ಮ ಪ್ರಾಣವನ್ನೇ ಕೊಡುವಂಥ ಯೋಧರನ್ನು ನೋಡಿದಾಗ ಇದೊಂದು ದೇಶ ಹೆಮ್ಮೆಯ ಕರ್ತವ್ಯವನ್ನು ಈ ಒಂದು ಅಂತ್ಯಕ್ರಿಯೆಯಲ್ಲಿ ನೋಡಿದಾಗ ನಮಗೆ ಭಾವನೆ ಆಗುತ್ತದೆ. ನೋಡಿ, ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಮಾಜಿ ಸೈನಿಕರು ಇರ್ಬೋದು ಅಥವಾ ಎಲ್ಲ ಜನಗಳು ಸೇರಿ ಎಷ್ಟು ಗೌರವ. ನೋಡಿ, ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಅವ್ರ ತಂದೆ, ನಮ್ಮ ಮಾಗುಂಡವ್ರ ತಂದೆಯವರು ಈ ಸಂದರ್ಭದಲ್ಲಿ ತನ್ನ ಮಗನನ್ನು ತನ್ನ ಮುಂದೆನೇ ಕಳ್ಕೊಂಡು ಭಾವಕರಾಗಿ ಅಳಲನ್ನು ತೋಡಿಕೊಡುವಂಥ ದೃಶ್ಯ ನೋಡಿದಾಗ ಈ ಕಳ್ಳು ಕಿತ್ತು ಬರ್ತಾರೆ. ತಂದೆ ಆದವನು ತನ್ನ ಮುಂದೆನೇ ತನ್ನ ಮಕ್ಕಳನ್ನು ಕಳ್ಕೊಳ್ಳೋವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಆ ನೋವಿನ ಸಂಗತಿ. ಇಂಥದ್ದು ಒಂದು ಕಣ್ಣಲ್ಲಿ ನೋಡಬೇಕಲ್ಲ ತಂದೆ, ಪಾಪ ಅವ್ರಿಗೂ ನೋವಾಗತ್ತಲ್ವ. ಭಾಳ ಬೇಜಾರದ ಸಂಗತಿಯನ್ನು ನಾವು ನೋಡಲಿಕ್ಕಾಗತ್ತೆ. ಭಾಳ ಒಬ್ಬ ವೀರ ಯೋಧನ ಹೇಳ್ತಾರೆ ಅಲ್ಲಿ ಒಬ್ಬರು ಸ್ನೇಹಿತರು, ನಿನ್ನ ಮಗನ ನೀನು ದೇಶಕ್ಕೆ ಕೊಟ್ಟಿದ್ದೀಯಾ, ನೀನು ದೇಶಕ್ಕೆ ಕೊಟ್ಟಿದ್ದೀಯಾ ಅಂತಂದು ಒಬ್ಬ ಮಾಜಿ ಸೈನಿಕರು ಹೇಳ್ತಾರೆ. ಭಾಳ ಕಳ್ಳು ಚುರುಕು ಅನಿಸುತ್ತೆ. ಈ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿಗೆ ಈ ಅಂತ್ಯಕ್ರಿಯೆಯಲ್ಲಿ ನನ್ನ ಮೊಟ್ಟ ಮೊದಲಿಗೆ ಒಬ್ಬ ವೀರ ಯೋಧನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಾಗ ನನ್ನ ಮನಸ್ಸಿಗೆ ಭಾಳ ನೋವನಿಸ್ತು. ದೇಶ ಸೇವೆ ಮಾಡಬೇಕು ಅನ್ನೋಂಥ ಕೆಚ್ಚದೆಯನ್ನು ಈ ಸಂದರ್ಭದಲ್ಲಿ ನಮಗೆ ಭಾವನಾತ್ಮಕ ಕಾಣುತ್ತೆ. ಸ್ನೇಹಿತರೆ ನೋಡಿ, ತಾವು ಎಲ್ಲ ಹೆಂಡರು, ಮಕ್ಕಳು, ತಂದೆ ತಾಯಿ ಬಳಗವನ್ನು ಎಲ್ಲವನ್ನೂ ಬಿಟ್ಟು ನಿಸ್ವಾರ್ಥ ಇಲ್ಲದೇ ದೇಶ ಸೇವೆ ಮಾಡಬೇಕು ಅನ್ನೋದೇ ಈ ಕೆಚ್ಚದೆ ಇದೆಯಲ್ಲ, ಆ ಭಾರತೀಯರಿಗೆ, ಆ ಸೈನಿಕರಿಗೆ ಒಂದು ಸಲಾಂ. ಸರ್ಕಾರ ಗೌರವದೊಂದಿಗೆ ನೋಡಿ, ಮಧುರಾಜ್ ಸರು, ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿ ವಿಠಲ್ ಸರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅವರು ಗೌರವಪೂರ್ವಕವಾಗಿ 3 ಗುಂಡಿನ ಹಂತದಲ್ಲಿ ಸುರಮಳೆಯನ್ನು ಕೊಟ್ಟು ಆ ವೀರ ಯೋಧನಿಗೆ ನಮನವನ್ನು ಸಲ್ಲಿಸೋದಿದೆಯಲ್ಲ ನೋಡಿ. ಗೌರವ ಯಾರಿಗೆ ಸಿಗುತ್ತೆ ಹೇಳಿದೆ? ಸೌಭಾಗ್ಯ ಇದು ಸಿಗಲಿಕ್ಕೆ ಸಾಧ್ಯ ಈ ದೇಶ ಕಾಯುವ ಒಬ್ಬ ಸೈನಿಕ ಮಾತ್ರ. ಇಂಥ ಸೌಭಾಗ್ಯ
ದೇಶ ಕಾಯಬೇಕು, ದೇಶವನ್ನು ಉಳಿಸ್ಬೇಕು, ನನ್ನ ನಾಡಿನ ಸುಮಾರು 130 ಕೋಟಿ ಜನಸಂಖ್ಯೆಯನ್ನು ರಕ್ಷಣೆ ಮಾಡೋದಕ್ಕಲ್ರಿ ಸೋಲ್ಜರ್ಸ್ ಇರೋದು. ಇವರಿಗೆ ಒಂದು ನಮನ, ಇವರಿಗೆ ಒಂದು ನನ್ನ ಸ್ಯಾಲ್ಯೂಟ್, ಹ್ಯಾಟ್ಸ್ ಆಫ್, ಜೈ ಹಿಂದ್ ಅಂತ ಹೇಳ್ಬೋದಲ್ಲ. ಆ ಭಾರತ ಮಾತೆಯ ಒಡಿಲಿನ ಒಂದು ಯೋಧನೆಗೆ ಒಂದು ಗೌರವಪೂರ್ವಕ ಸರ್ಕಾರಿ ಗೌರವನಿಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನುವಂಥದ್ದು ಆ ಸಂಭ್ರಮ ಇದೆಯಲ್ಲ, ಭಾಳ ಸಂತೋಷಕ ವಿಷಯ ನೋಡಿ. ಕೊನೆಯ ಸನ್ನಿವೇಶವನ್ನು ನಮ್ಮ ಆರ್ಮಿ ಆಫೀಸರ್ ಕೈಯಿಂದ ಮಾಗುಂಡೆ ಅವರ ತಂದೆ ತಾಯಿಯ ಒಂದು ಪರಿವಾರಕ್ಕೆ ಧರ್ಮಪತ್ನಿಯವರಿಗೆ ಈ ಫ್ಲಾಗ್ ಅನ್ನು ಕಲಿಸ್ತಾ ಇದ್ದಾರೆ. ದಯವಿಟ್ಟು ಈ ಫ್ಲಾಗ್ ಇರುವಂತಹ ಡ್ರೆಸ್ ಅನ್ನು ಶ್ರೀ ಮಾಗುಂಡೆ ಅವರು ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ ಅಂತ ಆ ಭಾವನೆಯಿಂದ ದಯವಿಟ್ಟೆಲ್ಲ ನೋಡಿ ಕಡೆ ಎಲ್ಲ ಶಾಂತ ಇರಲಿ, ಯಾರು ಮಜಾ ಬಿಡ್ರಿ. ದಯವಿಟ್ಟೆಲ್ಲ ತಿಳ್ಕೊಡ್ರಿ. ಈ ಒಂದು ಫ್ಲಾಗ್ ಇಂದ ಅವರ ಧರ್ಮಪತ್ನಿ ಅವರಿಗೆ, ಅವರ ತಂದೆಯವ್ರಿಗೆ ಯಾಕೆ ಉಪಯೋಗಿಸ್ತಾರೆ ಅಂತಂದ್ರೆ ಅವ್ರಿಗೆ ಯಾವುದೇ ಒಂದು ಕೆಲಸ ಬಂದಾಗ ನಮ್ಮ ಇಡೀ ದೇಶ ಅವರೊಂದಿಗೆ ಇದೆ ಅಂತ ಒಂದು ಸನ್ನಿವೇಶ ಇದೆ. ಅದಕ್ಕಾಗಿ ಆ ಫ್ಲಾಗ್ ಅನ್ನು ಅವರು ಮನೆಯಲ್ಲಿ ಇಟ್ಕೊಂಡು ಯಾವಾಗಲೂ ಪೂಜಿಸಿ ಅದನ್ನು ಬಹಳ ವಿಶೇಷವಾಗಿ ಅದೇ ರೀತಿ ಅದಕ್ಕಾಗಿ ಯಾವಾಗ